ಯಾವುದೋ ಒಂದು ಹುಡುಗಿ ಬರ್ತಾಳೆ ಅಂತ ಹೇಳಿದ್ರೆ ಅವ್ರ ಮನೆಗೆ ಸೇರಿಸ್ಕೊಂಡು ಆಯ್ತು ನಿಂದು ಅವಳದು ಮದುವೆ ಏನು ನೋಡಿಲ್ವಾ? ಇಲ್ಲ ಸರ್. ಇಲ್ಲಿಂದ ಸೀದಾ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಆಯ್ತು ಸರ್. ನಿಜ ಹೇಳಿದ್ರು? ನಿಜವಾಗ್ಲು ಇಲ್ಲ ಸರ್, ಆ ಥರ ಎಲ್ಲ ಏನೂ ಇಲ್ಲ. ಪಕ್ಕ 100%. ನೀನು ಯಾರನ್ನ ನಂಬ್ತೀಯ ಜಾಸ್ತಿ? ಸರ್ ದೇವ್ರನ್ನ ನಂಬ್ತೀಯ ಸರ್, ನಮ್ಮ ತಾಯಿನ ನಂಬೋದು ಸರ್. ತಾಯಿ ಮೇಲೆಲ್ಲ ದೇವ್ರಂದ್ರೆ ಯಾರು ಸರ್? ನಮ್ಮ ತಾಯಿಗೆ ನೆಕ್ಸ್ಟು ನನ್ನ ರಥ ಸರ್. ಸರ್ ನನ್ನ ರಥದಾಣೆಗೂ ನಾನು ಅದರಿಂದ ನಾನು ಊಟ ಮಾಡೋದು. ಆ ರಥದಾಣೆಗೂ ನಾನು ಹುಡುಗಿನ ಹೆಚ್ಚು ಮಾಡಿಲ್ಲ ಸರ್. ಎಷ್ಟು ದಿನ ಅವ್ರ ಮನೇಲಿ ಇದ್ದೆ? ಎಷ್ಟು ರಾತ್ರಿ ಇದ್ದೆ? ನಿನ್ ಬಾಯಿಂದ ನೀನೇ ಹೇಳಮ್ಮ. 10 ದಿನ ಅವ್ರ ಮನೇಲಿ ನಾನು ಬಂದ್ಬಿಟ್ಟು 10 ದಿನ ಅಲ್ಲಿ ಒಂದು ಹೆಣ್ಣಿನ ಲಕ್ಷಣನ ಇದು? ಒಂದು ಹೆಣ್ಣು 10 ದಿನ ಹೋಗ್ಬಿಟ್ಟು ಕಂಡೋರ್ ಮನೇಲಿ ಉಳ್ಕೊಳ್ತಾಳ? ನಿಮ್ಮನ್ನ ನೋಡೋಕ್ ಬಂದ್ರಲ್ಲ ಮನೆ ಹತ್ರ, ಆ ಮನೆಯಲ್ಲೇ. ನೀವು ಮಾತಾಡೋದ? ಇಲ್ಲ, ಮಾತಾಡ್ಲಿಲ್ಲ. ಮತ್ತೆ ಸುಮ್ಮನೆ ಡೋರ್ ಓಪನ್ ಮಾಡ್ಬಿಟ್ಟು ನಮಸ್ಕಾರಮ್ಮ ಅಂತೇಳಿ ಕೈ ಮುಗಿದ? ಇಲ್ಲ, ಕಿಶೋರ್ಗೂ ನಿಮ್ಗೇನ್ ಸಂಬಂಧ? ಸಂಬಂಧ ಏನಿಲ್ಲ ಸರ್. ನಾನು ಅವ್ರ ಹತ್ರ ಸಾಲ ಇಸ್ಕೊಂಡೆ. ಸಾಲ ಇಸ್ಕೊಂಡು 15 ದಿನ ಯಾಕೆ ಹೋಗಿ ಅವ್ರ ಮನೇಲಿದ್ದೆ? ನಮ್ಗೆ ಒಂದು 15,000 ಕಾಸು ಬೇಕು. ಅದು ಚೀಟಿ, ಇದು ಒಡವೆ ಎಲ್ಲ ಕೊಡ್ತಾರೆ. ನಂದು ಪೇಮೆಂಟ್ ಬಂದಿದ ತಕ್ಷಣ ಕೊಟ್ಬಿಡ್ತೀನಿ ಅಂದ್ಬಿಟ್ಟು ನಮ್ಮ ತಾಯಿಯವ್ರ ಹತ್ರ ಕೇಳಿದ್ದೆ. ನೀನು ಒಂದು ಹೆಣ್ಣಾಗಿ ಒಂದು ಹುಡುಗನ ಮನೇಲಿ ಹೋಗ್ಬಿಟ್ಟು 15 ದಿನ ಹೆಂಗಮ್ಮ ಉಳ್ಕೊಳ್ತೀಯ? ಮದುವೆ ಆಗ್ತೀಯ? ಸರ್ ಒಂದು ಮುಂಚೆ ಮದುವೆ ಆಗಿಲ್ವಾ? ಇಲ್ಲ. ದೇವರಣ್ಣ ಸುಳ್ಳು ಹೇಳಿದ್ರು ಕಂಡಿಡ್ಬಿಡ್ತೀವಿ. ಇಲ್ಲ ಸರ್. ಅದು ನಂದು ಚೈನ್ ಇದ್ದಿದ್ದು, ಬ್ರಾಸ್ಲೆಟ್ ಇದ್ದಿದ್ದು, ಅದು ಎಲ್ಲ ತಗೊಂಡು ಸುಳ್ಳು ಹೇಳ್ಬಾರ್ದು. ಓಡೋಗಿದ್ದಾರೆ. ಸುಳ್ಳು ಹೇಳಿದ್ರೆ ಸುಳ್ಳಿಲ್ಲ ಸರ್, ಇದು ಇರೋ ಸತ್ಯ. ಟ್ರಿಗರ್ ಆಗ್ಬಿಡುತ್ತೆ. ಈ ಮುಂಚೆ ಫೋನ್ ತೆಗಿತಾ ಇದ್ಲು. ನಾನು ಬೇರೆಯವ್ರ ಹತ್ರ ಒಂದು 20,000 ಸಾಲ ತಗೊಂಡಿದ್ದೀನಿ. ನನಗೊಂದು 10,000 ದುಡ್ಡು ಕೊಡು, ನಾನು ಮನೆಗೆ ಬರ್ತೀನಿ. ನನಗೆ ಅವ್ರಿಗೆ ದುಡ್ಡು ಕೊಡ್ಬೇಕು. ನಾನು ಅವ್ರು ನನ್ನ ಬಿಡ್ತಾ ಇಲ್ಲ, ಇಲ್ಲಿ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಮನೇಲಿ ಸರ್ ಒಂದು 15 ದಿವಸ. 15 ದಿನ ಮನೇಲಿ ಇರ್ಬೇಕಾದ್ರೆ ಮದುವೆ ಆಗ್ಬೇಕಂತ ತಾನೇ ಬಂದಿತ್ತು? ಹೌದು. ಯಾಕೆ ಮದುವೆ ಆಗಿಲ್ಲ? ಅದೇ ಸರ್ ಗೊತ್ತಾಗ್ತಾ ಇಲ್ಲ ನನಗೆ. ಏನ್ ಯಾಕೆ ಆಗಿಲ್ಲಪ್ಪ? ಮದುವೆಗೆ ರೆಡಿ ಮಾಡ್ತಾ ಇದ್ರೆ ಮದುವೆಗೆ ಹೋಗ್ಕೊಂಡು ಹೋಗಕ್ಕೆ ರೆಡಿ ಮಾಡ್ತಾ ಇದ್ಲ? ನಿಮ್ಗೆ ಇದಕ್ ಮುಂಚೆ ಮದುವೆ ಆಗಿಲ್ಲಮ್ಮ? ಸರ್ ಇಲ್ಲ ಸರ್. ಪಕ್ಕ ದೇವರಣ್ಣ ನಾನು ಅದ್ ಲೈಫ್ ಬಿಡ್ಲಾ? ಬಿಡು. ಈ ದುಷ್ಟಜನಗಳು ಏನು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಮೇಲಿಂದ ಮೇಲೆ ಅನ್ಯಾಯನ ಮಾಡ್ತಾನೆ ಇರಬೇಕು, ಅಮಾಯಕರು ಸಹಿಸ್ಕೊಂಡು ಸುಮ್ಮನೆ ಇರ್ಬೇಕಾ? ಈಗ ಕಾಲ ಬದಲಾಗಿದೆ. ಮೂರ್ ಜನ ಮಾತಾಡಿದ ನಂಬರ್ ಇದೆ. ರೆಡ್ ಲೈಟ್ ಅಂತ ಹೇಳಿದಾರಾ? ರೆಡ್ ಲೈಟ್ ಅಂತೆ. ಹೇಳ್ಬೇಕಾಗಿತ್ತು. ಯಾಕೆ ರೆಡ್ ಲೈಟ್ ಹೇಳಿದ್ರು ಅವರು? ನಿಮ್ಗೆ ಬ್ಲಾಕ್ ಲೈಟ್ ಅಂತ ಹೇಳ್ಬೇಕಾಗಿತ್ತು. ಯಾಕೆ ಅಂತದ್ ಏನ್ ನೋಡ್ಬಿಟ್ಟಿದ್ದೀರಾ? ಒಂದು ಹುಡುಗನ ಹತ್ರ ಹೋಗಿ ನನಗೆ ಪ್ರಶ್ನೆ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಪ್ರಶ್ನೆ ಮಾಡು. ನಾನು ನಂಬ್ತೀನಿ. ಅದು ಸುಳ್ಳು ಸೂರ್ಯ. ಕಳ್ಳಿಮಳ್ಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀಟು ಸೂರ್ಯ. ಇವತ್ತು ಮನಸ್ಸೇ ಮಾತಾಡೋ ಕಾರ್ಯಕ್ರಮ ಅಲ್ಲ, ಕಳ್ಳಿಮಳ್ಳಿ ಅಂತೇಳಿ ಟೈಟ್ಲ್ ಇಟ್ಟಿದ್ದೀನಿ. ಸೊ ಒಬ್ಬಳು ಹೆಣ್ಣು ಸಂಧ್ಯಾ ಅಂತೇಳಿ ಅವಳ ಹೆಸರು. ಸೊ ಯಾವ ರೀತಿ ಚೀಟಿಂಗ್ ಮಾಡಿದ್ದಾಳೆ ಇವ್ರಿಗೆ ಅಂಥೇಳಿ ಹೇಳ್ತಾರೆ. ಅವ್ರ ಹೆಸರು ಕಿಶೋರ್ ಅಂತೇಳಿ ರಾಮಮೂರ್ತಿ ನಗರದಿಂದ ಬಂದಿದ್ದಾರೆ. ಬನ್ನಿ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ. ಏನು ನಡೀತು ಹೇಳಿ? ಒಂದು ಮನೆ ಅಂತ ಹುಡ್ಕೊಂಡ್ ಬರ್ತಾಳೆ ನಾನು. ನಮ್ಮ ಅಂಗಡಿ ಇದೆ ಚರ್ಚ್ ಹತ್ರ, ಹೂವು ಅಂಗಡಿ. ಹೂವು ಅಂಗಡಿ ಹತ್ರ ಮನೆ ಬೇಕು ಅಂತ ಹುಡ್ಕೊಂಡ್ ಬಂದು ತರ ಮನೆ ಬೇಕು ಅಂತ ಕೇಳ್ತಾಳೆ. ಅಲ್ಲಿ ಅಕ್ಕಪಕ್ಕದಲ್ಲಿ ಯಾವುದೂ ಮನೆಗಳಿಲ್ಲ. ಬಟ್ಟು ನಮ್ಮ ಅಂಗಡಿ ಪಕ್ಕದಲ್ಲಿ ಒಂದು ಅಣ್ಣಂಗಡಿ ಇದೆ. ಅವ್ರ ಹತ್ರ ಮಾತಾಡ್ಕೊಂಡು ಎಲ್ಲಾದ್ರೂ ಇದ್ರೆ ನೋಡಿ ಕೊಡಿಸಿ. ಒಬ್ಳೆ ಬರ್ತಾಳ? ಒಬ್ಳೆ, ಸಿಂಗಲ್ ಆಗಿ. ನಮ್ಗೆ ತಂದೆ ಇಲ್ಲ, ತಾಯಿ ಇಲ್ಲ, ಯಾರು ಇಲ್ಲ. ಹಾಸ್ಟೆಲ್ನಲ್ಲಿ ಇರ್ತೀನಿ ನಾನು. ಹಾಸ್ಟೆಲ್ನಲ್ಲಿ ದಿನ ಹೊಡಿತಾರೆ ನನಗೆ, ಊಟ ಹಾಕಲ್ಲ. ಅದರಿಂದ ನನಗೆ ಇಲ್ಲಿ ಸಿ ವಿ ರಾಮಯ್ಯ ಹಾಸ್ಪಿಟಲ್ನಲ್ಲಿ ಕೆಲಸ ಸಿಕ್ಕಿದೆ. ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ. ನಾನು ಕೆಲಸ ಮಾಡ್ಕೊಂಡು ಇಲ್ಲಿ ಎಲ್ಲಾದ್ರೂ ಹತ್ತಿರದಲ್ಲಿ ಬಂದಿರ್ತೀನಿ, ಯಾವುದಾದ್ರೂ ಮನೆ ಇದ್ರೆ ಕೊಡಿಸಿ ಅಂದ್ಬಿಟ್ಟು ಬಂದು ಕೇಳಿದ್ವಿ. ಬಟ್ ನಮಗೆ ಯಾವುದು ಸಿಗ್ಲಿಲ್ಲ, ನಮ್ಗೆ ಯಾವುದು ಗೊತ್ತಿಲ್ಲ ಅಂದ್ಬಿಟ್ಟು ಅಂದ್ವಿ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಅಲ್ಲೇ ಕುತ್ಕೊಂಡಿದ್ದು. ಸರಿ ಅಂದ್ಬಿಟ್ಟು ನಮ್ಮ ತಾಯಿ ಏನು ಮಾಡಿದ್ರು, ಪರಿಚಯನೇ ಇಲ್ಲ ಇಲ್ಲ ಸರಿ ಅಂದ್ಬಿಟ್ಟು ನಮ್ಮ ತಾಯಿ ಏನು ಮಾಡಿದ್ರು, ಮನೆಗೆ ಕರ್ಕೊಂಬಂದು ಊಟ ಹಾಕಿ ಸರಿ ಮತ್ತೆ ಕರ್ಕೊಂಡು ಹೋಗಿದ್ದಾರೆ ಅಂಗಡಿ ಹತ್ರ. ಮತ್ತೆ ಅಂಗಡಿ ಹತ್ರನೇ ಕುತ್ಕೊಂಡಿದ್ರು. ಇವರು ನಮ್ಮ ಅಂಗಡಿ ಪಕ್ಕದಲ್ಲಿ ಒಂದು ಅಣ್ಣಂಗಡಿ. ಅವ್ರೇನ್ ಮಾಡಿದಾರೆ, ನೋಡಮ್ಮ ಅವ್ರ ಮಗ ಇದ್ದಾನೆ, ಅವ್ನಿಗೆ ಮದುವೆ ಆಗಿಲ್ಲ, ನಿನ್ ಮದುವೆ ಆಗಂಗಿದ್ರೆ ಅವ್ನಿಗೆ ಮದುವೆ ಆಗಿ ಅವ್ರ ಮನೆಯಲ್ಲಿ ಇದ್ಬಿಡು.
ಯಾರನ್ನ? ನನಗೆ ಹೇಳಿರೋದು. ಯಾರು? ಅವ್ರ ಅಣ್ಣಂಗಡಿಯವರು, ಆ ಹುಡುಗಿ ಹತ್ರ. ಓ, ಇದು ಹಿಂಗಿದ್ಯಾ? ಅವರು ಅಣ್ಣಂಗಡಿಯವರು ಆ ಹುಡುಗಿನ ಕೇಳಿರೋದು. ಆ ಹುಡುಗಿ ಸರಿ ನಾನು ನೋಡ್ತೀನಿ, ಸರಿ ನಾನು ನೋಡ್ಬಿಟ್ಟು ನಾನು ಹೇಳ್ತೀನಿ ಅಂದ್ಬಿಟ್ಟು ಅಂದ್ಲು. ಸರಿ ಆಯಿತು ಅಂದ್ಬಿಟ್ಟು ಅವರು ಸುಮ್ಮನೆ ಹೋಗ್ಬಿಟ್ರು. ಮತ್ತೆ ಅವತ್ತು ಬಿಟ್ಬಿಟ್ಟು ಮಾರನೇ ದಿವಸ ಮನೆಗೆ ಬಂದ್ಲು. ನಾನು ಮಧ್ಯಾಹ್ನ 3 ಗಂಟೆನಲ್ಲಿ ಗಾಡಿ ಓಡಿಸ್ಬಿಟ್ಟು ಮನೆಗೆ ಹೋಗಿ ಮಲ್ಕೊಂಡಿದ್ದೆ. ಅವಾಗ ಬಂದು ಇದ್ಲು. ನಾನು ಅವತ್ತೇ ನೋಡಿದ್ದು. ಫಸ್ಟ್ ದಿನ ನಾನು ನೋಡಿಲ್ಲ, 2ನೇ ದಿವಸ ನಾನು ನೋಡಿದ್ದು. ನೋಡ್ಬಿಟ್ಟು ನಾನೇನು ಮಾತಾಡ್ಸಲಿಲ್ಲ. ನಾನು ಮತ್ತೆ ಎದ್ದು ಹಂಗೆ ಗಾಡಿ ಎತ್ಕೊಂಡು ಬಂದ್ಬಿಟ್ಟೆ. ನಾನು ಮತ್ತೆ ಈ ಹುಡುಗಿ ಹೋಗ್ಬಿಟ್ಟಿದ್ದಾಳೆ, ನನಗೆ ಗೊತ್ತಿಲ್ಲ. ಮತ್ತೆ ಸಾಯಂಕಾಲ ಮನೆಗೆ ಬಂದಿದ್ಲು. ಎಲ್ಲೋ ಹಾಸ್ಟೆಲ್ನಲ್ಲೆಲ್ಲೋ ಇದ್ಲಂತೆ. ನಿಮ್ಮನ್ನ ನೋಡೋಕೆ ಬಂದ್ರಲ್ಲ ಮನೆ ಹತ್ರ? ಆ ಮನೆಯಲ್ಲೇ. ನೀವು ಮಾತಾಡಿದ್ರ? ಇಲ್ಲ, ಮಾತಾಡ್ಲಿಲ್ಲ. ಮತ್ತೆ ಸುಮ್ಮನೆ ಡೋರ್ ಓಪನ್ ಮಾಡ್ಬಿಟ್ಟು ನಮಸ್ಕಾರಮ್ಮ ಅಂತೇಳಿ ಕೈ ಮುಗಿದು ಕಳಿಸ್ತಾ? ಇಲ್ಲ, ನಮ್ಮ ತಾಯಿ ಅವರು ಇಬ್ರು ಮಾತಾಡ್ಕೊಂಡಿದ್ರು. ನಾನು ಒಳಗಡೆ ರೂಮಲ್ಲಿ ಮಲಗಿದ್ದೆ. ಸರಿ. ನಾನು ಎದ್ದು ನನ್ನ ಪಾಟಿಗೆ ನಾನು ಹೋಗ್ಬಿಟ್ಟೆ. ಡ್ಯೂಟಿಗೆ ಟೈಮ್ ಆಗಿತ್ತು ಅಂದ್ಬಿಟ್ಟು ನನ್ನ ಪಾಟಿಗೆ ನಾನು ಎದ್ದು ಹೋಗ್ಬಿಟ್ಟೆ. ಅವ್ರೇನೋ ನೀವು ಆಟೋ ಓಡಿಸೋದು, ಅವ್ರೇನೋ ಮಾತಾಡ್ಕೊಂತ ಇದ್ರು. ಏನೋ ಪರಿಚಯ ಇರ್ಬೋದೇನೋ, ಹೂವು ಕಟ್ಟೋದಕ್ಕೆ ಅವ್ರಿಗೆ ಕೊಡ್ತಾ ಇರ್ತಾರೆ. ಬಟ್ ಆ ಥರ ಏನಾದ್ರು ಬಂದಿರ್ಬೋದು ಅಂದ್ಬಿಟ್ಟು ನಾನೇನು ಕೇರ್ ಮಾಡ್ಕೊಂಡಿಲ್ಲ, ಮಾತಾಡ್ಸ್ಲಿಲ್ಲ. ನನ್ನ ಪಾಟಿಗೆ ನಾನು ಹೋಗ್ಬಿಟ್ಟೆ ಗಾಡಿ ಎತ್ಕೊಂಡು. ಸರಿ. ಮತ್ತೆ ಸಾಯಂಕಾಲ ಬಂದು ನೋಡಿದ್ರೆ ಮನೆಯಲ್ಲಿ ಇದ್ಲು. ಸರಿ. ಯಾರಮ್ಮ ಏನಮ್ಮ ಅಂದ್ರೆ ಈ ಥರ ಹುಡುಗಿಗೆ ಅಪ್ಪ ಅಮ್ಮ ಯಾರು ಇಲ್ವಂತೆ, ಈ ಥರ ಬಂದಿದ್ದಾಳೆ. ಅದೇ ನಿನ್ನ ತೋರ್ಸೋದಕ್ಕೆ ಮಧ್ಯಾಹ್ನ ಕರ್ಕೊಂಬಂದಿದ್ದೆ, ನೀನು ಹೋಗ್ಬಿಟ್ಟೆ ಮನೆಯಿಂದ. ಮನೆಯಲ್ಲೇ ಮಲಗಿದ್ದಲ್ಲ, ಎಬ್ಬರಿಸಿ ತೋರಿಸ್ಬೋದಾಗಿತ್ತಲ್ಲ. ನೀನು ನನ್ನ ಮಲ್ಕೊಂಡಿದ್ದೆ ಅಂದ್ಬಿಟ್ಟು ಎಬ್ಬರಿಸ್ಲಿಲ್ಲ. ಬಟ್ ನಾನು ಎದ್ದು ಹೋಗ್ಬೇಕಾದ್ರೆ ನೋಡಿದ್ದಾರೆ, ನೋಡ್ಬಿಟ್ಟು ಸುಮ್ಮನೆ ಆಗೋಗ್ಬಿಟ್ಟಿದ್ದಾರೆ. ಮತ್ತೆ ಸಾಯಂಕಾಲ ನಾನು ಕೇಳಿದ್ಮೇಲೆ ಈ ಥರ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದಾಳೆ, ಬಟ್ಟೆ ಎಲ್ಲ ತಗೊಂಬಂದಿದ್ದಾಳೆ, ಎಲ್ಲ ಹಾಸ್ಟೆಲ್ನಲ್ಲಿ ಇದ್ದಾಳಂತೆ ಅಂದ್ಬಿಟ್ಟು. ಎಲ್ಲ ತಗೊಂಬಂದ್ಬಿಡಿಲ್ಲ? ಯಾವ ಹಾಸ್ಟೆಲ್ನಲ್ಲಿ ಏನು ಅಂತ ಕೇಳಿದ್ರೆ ಇಲ್ಲಿ ದೇವನಹಳ್ಳಿ ಹತ್ರ ಯಾವ್ದು ಹಾಸ್ಟೆಲ್ನಲ್ಲಿ ಇದ್ದಾಳಂತೆ ಅಂತ ಅಂದ್ರು. ಸರಿ ಆಯ್ತಮ್ಮ, ನೋಡೋಣ ಇರಮ್ಮ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಆಮೇಲೆ 2 ದಿವಸ ಇದ್ಲು. ಸರಿ ಅಂದ್ಬಿಟ್ಟು ನಾನು ಮಾತಾಡಿಸ್ದೆ. ಎಲ್ಲಿದ್ಲು 2 ದಿನ? ನಮ್ಮ ಮನೆಯಲ್ಲೇ ಇದ್ಲು. ನಿಮ್ಮನೇಲಿ ಇಟ್ಕೊಂಡ್ರಿ? ತಪ್ಪಲ್ವಾ ಅದು? ಮದುವೆಗಿಂತ ಮುಂಚೆ ಮನೇಲಿ ಇಟ್ಕೊಳ್ಳೋದು? ಹೌದು, ನಮ್ಮ ಮನೆಯಲ್ಲೇ ಇದ್ಲು. ಸರಿ ಅಂದ್ಬಿಟ್ಟು ಮತ್ತೆ ನಾನೇ ಅಲ್ಲಿ ಹಾಸ್ಪಿಟ್ಲ್ ಹತ್ರ ಡ್ರಾಪ್ ಮಾಡಿದೆ 2-3 ದಿವಸ ಕರ್ಕೊಂಡೋಗಿ. ನಿಜ ಕೆಲಸ ಮಾಡ್ತಿದ್ಲ ಅಲ್ಲಿ ಹೋಗಿ ಕೇಳಿದ್ರೆ ಅಲ್ಲಿ ಕೆಲಸನೇ ಮಾಡ್ತಾ ಇಲ್ವಂತೆ. ಅದು ಆಮೇಲೆ ಗೊತ್ತಾಗಿದ್ದು. ನಾನು ಒಂದು 2-3 ಸತಿ ಡ್ರಾಪ್ ಮಾಡು ಅಂತ ಅಂದ್ಲು. ನಾನೇ ಕರ್ಕೊಂಡೋಗಿ ನನ್ನ ಗಾಡಿನಲ್ಲೇ ಡ್ರಾಪ್ ಮಾಡಿದೆ. ಸರಿ ಏನೋ ಮಾಡ್ತಾ ಇರ್ಬೋದು ಏನೋ ಅನ್ಕೊಂಡು ಬಿಟ್ಬಿಟ್ಟೆ. ಮತ್ತೆ ಒಂದು 4-5 ದಿವಸ ಆದಮೇಲೆ 2-3 ದಿವಸ ಮನೆಗೆ ಬಂದಿಲ್ಲ. ಸರಿ ಅಂದ್ಬಿಟ್ಟು ನಾನು ಫೋನ್ ಮಾಡಿದೆ, ಫೋನೇ ತೆಗ್ದಿಲ್ಲ. ಮತ್ತೆ ನಮ್ಮ ಅಕ್ಕ ಫೋನ್ ಮಾಡಿದ್ರು. ನಮ್ಮ ಅಕ್ಕ ಅಂದರೆ ನಮ್ಮ ಅಮ್ಮ ಅವರ ತಂಗಿ ಮಗಳು. ಅವ್ರು ಫೋನ್ ಮಾಡಿದ್ರೆ ಇಲ್ಲಿ ಹಾಸ್ಪಿಟ್ಲ್ನಲ್ಲೇ ಕೆಲಸ ಇದೆ, ನಾಳೆ ಬರ್ತೀನಿ. ಆಮೇಲೆ ಮಾರನೇ ದಿವಸ ಬಂದ್ಲು. ಈ ಥರ ಹಬ್ಬ ಚೀಟಿ ಹಾಕಿದ್ದೀನಿ ದೀಪಾವಳಿದು, ನಮಗೆ ಒಂದು 15,000 ಕಾಸು ಬೇಕು, ಅದು ಚೀಟಿ ಇದು ಒಡವೆ ಎಲ್ಲ ಕೊಡ್ತಾರೆ, ನಂದು ಪೇಮೆಂಟ್ ಬಂದಿದ ತಕ್ಷಣ ಕೊಟ್ಬಿಡ್ತೀನಿ ಅಂದ್ಬಿಟ್ಟು ನಮ್ಮ ತಾಯಿಯವ್ರ ಹತ್ರ ಕೇಳಿದ್ದಾರೆ. ಆಮೇಲೆ ಸಂಜೆ ನಮ್ಮ ತಾಯಿಯವ್ರು ನನ್ನ ಹತ್ರ ಹೇಳಿದ್ರು, ಅಲ್ಲಮ್ಮ ನಾನು ಮನೆ ಖಾಲಿ ಮಾಡ್ಬೇಕೀಗ, ಮನೆಗೆ ಅಡ್ವಾನ್ಸ್ ಕೊಡಬೇಕು, ಎಲ್ಲ ಇದೆ, ಪ್ರಾಬ್ಲಮ್ ಇದೆ, ಎಲ್ಲಿಂದ ಕೊಡೋದು, ಕಾಸಿಲ್ಲ ಅಂತ. ಸರಿ ಏನೋ ಮಾಡಿ ಕೊಡೋ, ಏನೋ ಒಡವೆ ಏನೋ ಕೊಡ್ತಾರಂತೆ, ಏನೋ ಮದುವೆಗೆ ಏನೋ ಆಗುತ್ತೆ, ಏನೋ ಮಾಡ್ಕೊಳ್ರ ಅಂತಂದ್ರು. ನಿಮ್ಗೆ ಇದಕ್ಕೆ ಮುಂಚೆ ಮದುವೆ ಆಗಿಲ್ವಾ? ಇಲ್ಲ. ದೇವರಣ್ಣ ಇಲ್ಲ. ಸುಳ್ಳು ಹೇಳಿದ್ರೆ ಕಂಡಿಡಿದು ಬಿಡ್ತೀವಿ? ಇಲ್ಲ ಸರ್, ಖಂಡಿತ ಇಲ್ಲ. ಯಾಕೆ ಮದುವೆ ಆಗಿಲ್ಲ? ಅಯ್ಯೋ ಸರ್, ನಮ್ದು ಒಂದು ಮನೆ ಇತ್ತು ಸರ್, ನಮ್ಮ ಅಕ್ಕನಿಗೆ ಮದುವೆ ಮಾಡಿದ್ವಿ, ಮನೆ ಮಾರ್ಬಿಟ್ಟು. ಅವ್ರಿಗೆ 3 ಜನ ಮಕ್ಕಳು. ನಮ್ಮ ಅಕ್ಕನೂ ತಿರೋದ್ರು, ನಮ್ಮ ಭಾವನೂ ತಿರೋದ್ರು. 3 ಜನ ಮಕ್ಕಳನ್ನು ಯಾರೂ ನೋಡ್ಕೊಳ್ಳೋರಿಲ್ಲ. ಅವ್ರನ್ನೂ ನಾವೇ ನಮ್ಮ ಮನೆಯಲ್ಲೇ ಇಟ್ಕೊಂಡು ನಾವೇ ನೋಡ್ಕೊತಾ ಇದ್ವಿ. ನಮ್ಮ ತಾಯಿ ನಾನು ಇಬ್ಬರೇ ಇರೋದು. ಅದು ಅರ್ಥ ಆಗುತ್ತೆ. ಓಕೆ ಫೈನ್. ಆದ್ರಿಂದ ಏನಾಯ್ತು, ನನಗೆ ಮದುವೆ ಡಿಲೇ ಆಗ್ತಾ ಇತ್ತು. ಓಕೆ, ಆಮೇಲೆ ನೆಕ್ಸ್ಟ್ ದುಡ್ಡು ಕೊಟ್ರಾ? ಸರಿ ಅಂದ್ಬಿಟ್ಟು ನಮ್ಮ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ಬಡ್ಡಿಗೆ ತಗೊಂಬಂದೆ ಸರ್ 20,000. 20,000 ಬಡ್ಡಿ. 15,000 ಇಲ್ಲ ಸರ್, ಮನೆಗೂ ಬೇಕಾಗಿತ್ತು ಅಂದ್ಬಿಟ್ಟು ನಾನು 20,000 ತಗೊಂಬಂದೆ. ಬಟ್ ನಾನು 15,000 ಕೊಟ್ಟೆ. 15,000 ಕೊಟ್ಟ ಮೇಲೆ ನಮ್ಮ ತಾಯಿ ಹತ್ರ 5,000 ತಗೊಂಡಿದ್ದಾರಂತೆ. ಅದು ನನಗೆ ಗೊತ್ತಿಲ್ಲ. ನಮ್ಮ ತಾಯಿಯವ್ರ ಹತ್ರ 5,000, ನನ್ನ ಹತ್ರ 15,000 ತಗೊಂಡು
ಸರಿ ಆಯಿತು ಅಂದ್ಬಿಟ್ಟು ಹೋಗ್ಬಿಟ್ಟಿದ್ಲು. ಮತ್ತೆ ಮಾರನೇ ದಿವಸ ಹೋಗಿ ಕೆಲಸ ಮಾಡ್ಕೊಂಡು ಮಾರನೇ ದಿವಸ ಬಂದ್ಲು, ಇದ್ಲು. ಕೆಲಸ ಮಾಡ್ಕೊಂಡ್ರೆ ಅಲ್ಲಿ ಕೆಲಸನೇ ಮಾಡ್ತಾ ಇಲ್ಲ, ಅದು ನಮಗೂ ಗೊತ್ತಿಲ್ಲ ಸರ್. ಅವಳು ಹೇಳ್ತಾ ಇದ್ದಿದ್ದು ಕೆಲಸ ಮಾಡ್ತಾ ಇದೀನಿ ಅಂದ್ಬಿಟ್ಟು. ನೀವು ಅಲ್ಲಿ ಹೋಗಿ ಕೇಳಿದಾಗ ಅಲ್ಲಿ ಅದು ಕೆಲ್ಸ ಇದೆಲ್ಲ ಮಾಡಲ್ಲ ಅಂತ ಹೇಳಿದ್ರಲ್ಲ, ಅದನ್ನ ಯಾಕೆ ಕೇಳಿಲ್ಲ ನೀವು? ಇದೆಲ್ಲ ಮನೆ ಬಿಟ್ಟು ಹೋಗಿ ಆದ್ಮೇಲೆ ನಾವು ಅಲ್ಲಿ ಹೋಗಿ ಕೇಳಿರೋದು. ಸರಿ ಆಯ್ತು, ಓಕೆ ಡನ್. ನೆಕ್ಸ್ಟ್ ಸರಿ ಅಂದ್ಬಿಟ್ಟು ಹೋಗ್ಬದ್ಲು. 2 ದಿವಸ ಬಿಟ್ಕೊಂಡು ಬಂದ್ಲು ಮನೆಗೆ. ಮನೆಗೆ ಬಂದಾದ್ಮೇಲೆ ಕೇಳಿದ್ವಿ, ಏನಮ್ಮ 2 ದಿವಸದಿಂದ ಬಂದಿಲ್ಲ? ಇಲ್ಲಮ್ಮ ಕೆಲಸ ಜಾಸ್ತಿ ಇತ್ತು, ಅದಕ್ಕೆ ಬರಲಿಲ್ಲ, ಸ್ವಲ್ಪ ಕೆಲಸ ಜಾಸ್ತಿ ಆಯಿತು. ಸರಿ ಆಯ್ತಮ್ಮ ಅಂದ್ಬಿಟ್ಟು ನಾವು ಸುಮ್ಮನೆ ಆದ್ವಿ. ಮತ್ತೆ ದೀಪಾವಳಿ ಹಬ್ಬ ಬಂತು, ಬಟ್ಟೆ ಬೇಕು ಅಂದ್ಲು. ಸರಿ ಅಂದ್ಬಿಟ್ಟು ನನ್ನ ಹತ್ರ ಗಾಡಿ ಓಡಿಸಿದ್ದು 1,500 ಕಾಸಿತ್ತು. ಸರಿ ಅಂದ್ಬಿಟ್ಟು ನೈಟ್ 9:30 ಕರ್ಕೊಂಡೋಗಿ ಒಂದು ಜೊತೆ ಬಟ್ಟೆ ಕೊಡಿಸ್ದೆ. 1,100 ರೂಪಾಯಿ ಕೊಟ್ಟು. ಸರಿ ಆಯ್ತು, ಬೇಗ ಬೇಗ ಹೇಳಿ. 1,100 ರೂಪಾಯಿ ಕೊಟ್ಟು ಬಟ್ಟೆ ಕೊಡಿಸಿದ್ವಿ. ಆಮೇಲೆ ಆ ಬಟ್ಟೆನ ಮನೆಯಲ್ಲೆಲ್ಲ ಇಟ್ಕೊಂಡಿದ್ಲು. ಆಮೇಲೆ ಹೋದ್ಲು ಕೆಲಸಕ್ಕೆ. 2-3 ದಿವಸ ಕೆಲಸ ಮಾಡ್ಕೊಂಡು ಬರ್ತಾ ಇದ್ಲು, ಹೋಗ್ತಾ ಇದ್ಲು. ಆಮೇಲೆ ಲಾಸ್ಟಿಗೆ ಒಂದು ದಿವಸ 4-5 ದಿವಸ ಆದಮೇಲೆ ಸಾಯಂಕಾಲ 7 ಗಂಟೆಗೆ ಮನೆಗೆ ಬಂದ್ಲು. 7 ಗಂಟೆಗೆ ಮನೆಗೆ ಬಂದಿದ್ದೆ, ಬಟ್ಟೆ ಹೊಲ್ಸ್ಕೊಡಿ ಅಂತ ಕೇಳಿದ್ಲು. ಮೊಬೈಲ್ ಹೊಡೆದೋಗ್ಬಿಟ್ಟಿದೆ, ಮೊಬೈಲ್ ರೆಡಿ ಮಾಡಿಸ್ಕೊಡಿ. ಬಟ್ಟೆ ಹೊಲ್ಸ್ಕೊಡಕ್ಕೆ ಹೇಳ್ದ, ಮೊಬೈಲ್ ಎರಡು. ಸರಿ ಅಂದ್ಬಿಟ್ಟು ಕರ್ಕೊಂಡೋಗಿ ಮೊಬೈಲ್ ಡಿಸ್ಪ್ಲೇ ಹಾಕ್ಸ್ಕೊಟ್ಟೆ, 2,000 ರೂಪಾಯಿ ಕೊಟ್ಟು. ಸರಿ. ಮತ್ತೆ ನಮ್ಮ ತಾಯಿ ಕರ್ಕೊಂಡೋಗಿ ಬಟ್ಟೆ ಹೊಲ್ಸ್ಕೊಟ್ಟು, ಬಲೆ ಇಸ್ಕೊಟ್ಟು, ಎಲ್ಲ ಇಸ್ಕೊಟ್ಟು. ಬಲೆ ಅಲ್ಲ, ಅದು ಬಳೆ ಎಲ್ಲ ಸ್ಟಿಕ್ಕರು ಅದು ಇದು ಎಲ್ಲ ಈಸ್ಕೊಟ್ಟು ನಮ್ಮ ತಾಯಿ ತಿನ್ನೋದಕ್ಕೆ ಕೊಡಿಸಿ ಬಟ್ಟೆ ಹೊಲಿಸಿ. ಸರಿ ಮನೆಗೆ ಹೋಗಮ್ಮ ಅಂತ ಕಳಿಸಿದ್ದಾರೆ. ಸರಿ ಅಂದ್ಬಿಟ್ಟು ತಗೊಂಡು ಮನೆ ಹತ್ರ ಬಂದಿದ್ದಾಳೆ. ನಾನು ಗಾಡಿಗೆ ಹೋಗ್ಬಿಟ್ಟಿದ್ದೆ, ಮನೆಯಲ್ಲಿ ಯಾರೂ ಇಲ್ಲ. ಇವಳು ಏನು ಮಾಡಿದ್ದಾರೆ, ಬಟ್ಟೆ ಗಿಟ್ಟೆ ಎಲ್ಲ ಎತ್ಕೊಂಡು, ಅದು ನಂದು ಚೈನ್ ಇದ್ದಿದ್ದು, ಬ್ರಾಸ್ಲೆಟ್ ಇದ್ದಿದ್ದು, ಅದು ಎಲ್ಲ ತಗೊಂಡು ಸುಳ್ಳು ಹೇಳ್ಬಾರ್ದು, ಓಡೋಗಿದ್ದಾರೆ. ಸುಳ್ಳು ಹೇಳಿದ್ರೆ ಸುಳ್ಳಿಲ್ಲ ಸರ್, ಇದು ಇರೋ ಸತ್ಯ. ಟ್ರಿಗರ್ ಆಗ್ಬಿಡುತ್ತೆ. ಬ್ರಾಸ್ಲೆಟ್ ಕತ್ತದು, ಒಂದು ಚಿನ್ನದಲ್ಲ ಬೆಳ್ಳಿದು. ಇದು ಓಕೆ, ಚಿನ್ನದಿಲ್ಲ ಬೆಳ್ಳಿದು. ಚಿನ್ನದಲ್ಲ ಬೆಳ್ಳಿದು. ನೆಕ್ಸ್ಟ್ ಮನೆಗೆ ಬಂದು ನೋಡಿದ್ರೆ ಹೋಗ್ಬಿಟ್ಟಿದ್ರು ಬಟ್ಟೆ ಎಲ್ಲ ಎತ್ಕೊಂಡು. ಸರಿ ಅಂದ್ಬಿಟ್ಟು ನಾನು ಫೋನ್ ಮಾಡಿದೆ, ಫೋನೇ ತೆಗ್ದಿಲ್ಲ. ಮತ್ತೆ ನಮ್ಮ ಅಕ್ಕ ಫೋನ್ ಮಾಡಿದ್ದಾರೆ, ಏನಮ್ಮ ಬಟ್ಟೆ ಎಲ್ಲ ಎತ್ಕೊಂಡು ಹೋಗಿದ್ಯಾ ಅಂತ. ಏನಮ್ಮ? ಇಲ್ಲ, ಅದು ನಮ್ಮ ಫ್ರೆಂಡ್ ತಗೊಂಬಂದ್ಬಿಟ್ಟಿದ್ದೆ ನನ್ನ ಬಟ್ಟೆ, ಅದು ಬಟ್ಟೆ ಕೊಟ್ಬಿಟ್ಟು ನನ್ನ ಬಟ್ಟೆ ಅಲ್ಲಿದೆ, ಆ ಬಟ್ಟೆ ತಗೊಂಬರ್ತೀನಿ ನಾನು ಅಂದ್ಬಿಟ್ಟು ಆ ಬಟ್ಟೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸರಿ. ಆವತ್ತು ಹೋದವಳು ನಾನು ಫೋನ್ ಮಾಡಿದ್ರು ಫೋನ್ ತೆಗ್ದಿಲ್ಲ, ಬಂದೇ ಇಲ್ಲ. ಸರ್ ಈಗ 2 ತಿಂಗಳ ಮೇಲೆ ಆಗೋಯ್ತು. ಈಗ ಫೋನ್ ಮಾಡಿದ್ರೆ ಏನು ಹೇಳ್ತಾಳೆ? ಸರ್ ಈಗ ನಂದು ಫೋನ್ ಮಾಡಿದಾಗೆಲ್ಲ ನನಗೆ ಒಂದು 10,000 ದುಡ್ಡು ಕೊಡು ಅಂತ ಕೇಳ್ತಾ ಇದ್ಲು. ಈಗ ಮುಂಚೆ ಫೋನ್ ತೆಗಿತಾ ಇದ್ಲು. ನಾನು ಬೇರೆಯವ್ರ ಹತ್ರ ಒಂದು 20,000 ಸಾಲ ತಗೊಂಡಿದ್ದೀನಿ, ನನಗೊಂದು 10,000 ದುಡ್ಡು ಕೊಡು, ನಾನು ಮನೆಗೆ ಬರ್ತೀನಿ, ನನಗೆ ಅವ್ರಿಗೆ ದುಡ್ಡು ಕೊಡ್ಬೇಕು, ನಾನು ಅವ್ರು ನನ್ನ ಬಿಡ್ತಾ ಇಲ್ಲ, ಇಲ್ಲಿ ಹಿಡ್ಕೊಂಡ್ಬಿಟ್ಟಿದ್ದಾರೆ, ನಾನು ಅವ್ರಿಗೆ ದುಡ್ಡು ಕೊಡಬೇಕು ಅಂದ್ಬಿಟ್ಟು ನಾನು ಅದಕ್ಕೆ ಸರ್ ಒಂದು 15 ದಿವಸ 15 ದಿನ ಮನೇಲಿ ಇರ್ಬೇಕಾದ್ರೆ ಮದುವೆ ಆಗ್ಬೇಕಂತ ತಾನೇ ಬಂದಿದ್ದು. ಹೌದು. ಯಾಕೆ ಮದುವೆ ಆಗಿಲ್ಲ? ಅದೇ ಸರ್ ಗೊತ್ತಾಗ್ತಾ ಇಲ್ಲ ನನಗೆ. ಏನ್ ಯಾಕೆ ಆಗಿಲ್ಲಪ್ಪ? ಸರ್ ನಾವೆಲ್ಲ ರೆಡಿ ಮಾಡ್ತಾ ಇದ್ವಿ ಸರ್, ನಾವೆಲ್ಲ ರೆಡಿ ಮಾಡ್ತಾ ಇದ್ವಿ. ಮದುವೆಗೆ ರೆಡಿ ಮಾಡ್ತಾ ಇದ್ರೆ, ಮದುವೆಗೆ ದೋಚ್ಕೊಂಡು ಹೋಗಿ ರೆಡಿ ಮಾಡ್ತಾ ಇದ್ಲಾ? ಓಕೆ, ಸೊ ಅದು ಅರ್ಥ ಆಯ್ತು. ಯಾವ ಊರು ಹುಡುಗಿ? ಅವಳು ದೇವನಹಳ್ಳಿ ಅಂತ ಹೇಳಿದ್ಲು ಸರ್. ದೇವನಹಳ್ಳಿ ಹಾಸ್ಟೆಲ್ನಲ್ಲಿ ಇರೋದು. ನನ್ ತಂದೆ ಇಲ್ಲ, ತಾಯಿ ಇಲ್ಲ. ಆಧಾರ್ ಕಾರ್ಡ್ ಇಸ್ಕೊಂಡಿಲ್ವಾ? ಇಲ್ಲ ಸರ್. ಫೋಟೋ ಆದ್ರೆ ಇದೆಯಾ? ಫೋಟೋ ಇದೆ, ಅದೇ ಫೇಸ್ಬುಕ್ ಅಲ್ಲಿ ಇದ್ ಮಾಡಿರೋದು ಫೋಟೋ ಇದೆ. ಆಮೇಲೆ ಅವ್ರ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ ಅಪ್ಪ ಅಮ್ಮ ಯಾರು ಇಲ್ಲ ನನಗೆ. ಫಸ್ಟ್ ಆಫ್ ಆಲ್ ನೀನ್ ಬಂದ್ಬಿಟ್ಟು ಅವ್ಳದ್ದು ಆಧಾರ್ ಕಾರ್ಡ್ ಇಲ್ಲ, ಮದ್ವೆ ಆಗಿಲ್ಲ, ಏನಿಲ್ಲ, ಯಾವ್ದೋ ಒಂದು ಹುಡುಗಿ ಬರ್ತಾಳೆ ಅಂತ ಹೇಳಿದ್ರೆ ಅವಳ ಮನೆಗೆ ಸೇರಿಸ್ಕೊಂಡು ಆಯ್ತು. ನಿಂದು ಅವಳದು ಮದುವೆ ಏನು ನೋಡಿದಿಲ್ವಾ? ಇಲ್ಲ ಸರ್. ನಾನು ಇಲ್ಲಿಂದ ಸೀದಾ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಿಡ್ತೀನಿ. ಆಯ್ತು ಸರ್. ನಿಜ ಹೇಳು. ನಿಜವಾಗ್ಲು ಇಲ್ಲ ಸರ್. ನಿಜ ಹೇಳು. ನಿಜವಾಗ್ಲು ಇಲ್ಲ ಸರ್. ಕಿಶೋರ್, ನಾನು ಹೇಳ್ತಾ ಇದ್ದೀನಿ, ನನ್ನ ಹತ್ರ ನಿಜ ಹೇಳಿದ್ರೆ ಓಕೆ, ನಾನು ಕ್ಯಾಮ್ರಾ ಮುಂದೆ ಇದ್ದೀನಿ ಅಂತ ಅಲ್ಲ. ಆಮೇಲೆ ಇಲ್ಲ ಸರ್ ತಪ್ಪಾಯ್ತು ಸರ್, ಇಲ್ಲ ಸರ್ ಇಲ್ಲ ಸರ್, ಇಲ್ಲ ಆ ತರ ಎಲ್ಲ ಏನೂ ಇಲ್ಲ. ಪಕ್ಕಾ 100%. ನೀನ್ ಯಾರನ್ನ ನಂಬ್ತೀಯ ಜಾಸ್ತಿ? ದೇವ್ರನ್ನ ನಂಬ್ತೀಯ ಜಾಸ್ತಿ? ಸರ್ ನಮ್ಮ ತಾಯಿನ ನಂಬೋದು ಸರ್. ತಾಯಿ ಮೇಲೆ ಅಂತ, ತಾಯಿ ಮೇಲೆಲ್ಲ ಹಿಂಗಾನೆ ಹಾಕ್ಸ್ಲಿ ನಾನೀಗ. ದೇವ್ರಂದ್ರೆ ಯಾವ ದೇವ್ರು ಸರ್? ನಮ್ಮ ತಾಯಿಗೆ ನೆಕ್ಸ್ಟ್ ನನ್ನ ರಥ ಸರ್. ನನ್ನ ರಥದಾಣೆಗೂ ನಾನು ಅದರಿಂದ ನಾನು ಊಟ ಮಾಡೋದು. ಆ ರಥದಾಣೆಗೂ ನಾನು ಹುಡುಗಿನ ಟೆಚ್ಚು ಮಾಡಿಲ್ಲ ಸರ್. ನಾನಿನ್ನ ನಂಬ್ತೀನಿ, ಆದರೆ ಸುಳ್ಳಿತ್ತು ಅಂದ್ರೆ ಮಾತ್ರ ಸರ್ ನೀವು ಏನು ಶಿಕ್ಷೆ ಕೊಟ್ಟರು ಅನ್ಭವಿಸೋಕೆ ನಾನು ರೆಡಿ ಆಯಿತು. ಅವಳ ನಂಬರು ಸರ್ ಫೋನಲ್ಲಿ ಇದೆ ಸರ್. ಪೊಲೀಸ್ ಅವ್ರು ಫೋನ್ ಮಾಡಿದ್ರೆ
ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ಯಾ? ಕೊಟ್ಟಿದ್ದೀನಿ ಸರ್, ಅವ್ರು ಕಂಪ್ಲೇಂಟು ತಗೊಂಡಿಲ್ಲ. ಯಾವ ಪೊಲೀಸ್ ಸ್ಟೇಷನ್? ರಾಮಮೂರ್ತಿ ನಗರ ಸ್ಟೇಷನ್. ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್. ತಗೊಳ್ರಣ, ಯಾಕಣ ಕೆಲಸ ಜಾಸ್ತಿ ಆಗುತ್ತೆ ಅಂತ ನಿಮಗೆ ಕೊಡ್ತಾ ಇದ್ದೀವಲ್ಲ ಟ್ಯಾಕ್ಸ್, ನಾವು ಕಟ್ತಾ ಇದ್ದೀವಿ ಎಲ್ಲ ಥರನು. ಸಂಬಳ ಬರ್ತಿದ್ದೆ, ನೋಡ್ತೀನಿ ಕೆಲಸ ಮಾಡಿ ಅಣ್ಣ. ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ ಯಾಕಣ? ಮೇಡಮ್ಗೆ ನಮ್ಮ ಕಡೆಯಿಂದ ಒಂದು ಕಾಲ್ ಮಾಡೋಣ. ಕಳ್ಳಿಮಳ್ಳಿಗೆ 98860505. ಮೇಡಮ್ ಬೇರೆ ಹುಡುಗರೆಲ್ಲ ಕಾಲ್ ಮಾಡಿ. ಬಟ್ ಇಂಥ ನಂಬರ್ ಎಲ್ಲ ಪಬ್ಲಿಕಲ್ಲಿ ಕೊಡೋದಕ್ಕೆ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಹಲೋ, ಅಟೆಂಡ್ ಮಾಡಿ ಮಾತಾಡ್ತೀರಾ ಬಿಡ್ತಾಳ್ರಿ ಸರ್. ಪೊಲೀಸ್ ಅವ್ರು ಮಾಡಿದ್ರು ಅದೇ ತರ ಮಾಡ್ತಾರೆ ಸರ್. ಹಲೋ, ಹಲೋ, ಯಾಕೆ ಚಿನ್ನ ಫೋನ್ ತೆಗಿತಾ ಇಲ್ಲ? ಯಾಕೆ ಚಿನ್ನ ಫೋನ್ ತೆಗಿತಾ ಇಲ್ಲ? ಯಾರು ನೀವು? ನಿಜ ಗೊತ್ತಿಲ್ವಾ ನಂಬರು? ಯಾರು ಗೊತ್ತಿಲ್ಲ. ಏಯ್, ನಾನ್ ಅರುಣ. ನನಗೆ ಯಾರಂತ ಗೊತ್ತಿಲ್ಲ. ನೆನಪಿಲ್ವಾ? ಓಕೆ, ಆಯ್ತು. ಹಲೋ, ಪುರುಷ ರಕ್ಷಣಾ ಆಯೋಗದಿಂದ ವಿ2 ಸೂರ್ಯ ಮಾತಾಡ್ತಾ ಇದ್ದೀನಿ. ಕಿಶೋರ್ ಅನ್ನೋರ ಹತ್ರ. ಕಿಶೋರ್ಗೂ ನಿಮ್ಗೆ ಏನಮ್ಮ ಸಂಬಂಧ? ಕಿಶೋರ್ಗೂ ನಿಮ್ಗೇನ್ ಸಂಬಂಧ? ಸಂಬಂಧ ಏನಿಲ್ಲ ಸರ್, ನಾನು ಅವ್ರ ಹತ್ರ ಸಾಲ ಇಸ್ಕೊಂಡೆ. ಸಾಲ ಇಸ್ಕೊಂಡು 15 ದಿನ ಯಾಕೆ ಹೋಗಿ ಅವ್ರ ಮನೇಲಿದ್ದೆ? ಸರ್, ಮನೆಯಲ್ಲಿ ನಾನು ಮನೆ ನೋಡಕ್ಕೆ ಬಂದಿದ್ದೆ ಸರ್. ಮನೆ ನೋಡಿಕ್ಕೆ ನಾನು ಬಂದಿದ್ದೆ. ಮನೆ ನೋಡೋಕ್ ಬಂದ್ರೆ ಅವ್ರ ಮನೇಲೆ ಹೋಗಿ ಉಳ್ಕೊಳ್ತೀಯಾ? ಮದುವೆ ಆಗ್ತೀನಿ ಅಂತ ಹೇಳಿಲ್ವಾ ಅವ್ನಿಗೆ? ಇಲ್ಲ ಸರ್, ಅಲ್ಲಿ ಇದು ಫ್ರೂಟ್ಸ್ ಅಂಗಡಿ ಇದೆ ಅಲ್ಲ ಸರ್, ಆಂಟಿ ಬಂದ್ಬಿಟ್ಟು ಅವ್ರ ಹತ್ರ ನಾನು ಒಂದು PG ಇಲ್ಲ ಅಂದ್ರೆ ಮನೆ ಇದ್ರೆ ಹೇಳಿ ಆಂಟಿ ಅಂತ ಹೇಳ್ದೆ. ಸರಿ. ಆ ಆಂಟಿ ಬಂದ್ಬಿಟ್ಟು ಸರಿಯಮ್ಮ ನೀನ್ ಬಾಡಿಗೆ ಕಟ್ಕೊಂಡು ಅಲ್ಲಿ ಇರ ಅಂತ ಹೇಳಿದ್ರು ಸರ್. ನನ್ಗೆ ಬಂದು ದೇವನಹಳ್ಳಿ ಹಾಸ್ಪಿಟಲ್ ಅಲ್ಲಿ ಕೆಲ್ಸ ಬಂತು ನನ್ಗೆ. ನಾನು ವೆರಿಫಿಕೇಶನ್ ಮಾಡಿದೀನಿ. ದೇವನಹಳ್ಳಿ ಹಾಸ್ಪಿಟಲ್ ಅಲ್ಲಿ ನೀನು ಕೆಲಸ ಮಾಡ್ತಾ ಇಲ್ಲ. ಕೇರ್ಪುರಮಲ್ಲಿ ಅವ್ರ ಮನೇಲಿ ಇರುವಾಗ ಕೇರ್ಪುರಮಲ್ಲಿ ಮಾಡ್ತಾ ಇದ್ದೆ ಸರ್ ನಾನು. ಅಲ್ಲೂ ನೀನು ಕೆಲಸ ಮಾಡ್ಲಿಲ್ಲ ಸರ್? ಕೇರ್ಪುರಂ ಹಾಸ್ಪಿಟಲ್ ಅಲ್ಲಿ ಮಾಡ್ದೆ ಸರ್. ಮಾಡಿದ್ಯಾ? ದಾಖಲೆ ಕೊಡ್ತೀಯಾ? ಪ್ರೂಫ್ ಕೊಡ್ತೀಯಾ? ಸರ್. ಸರಿ, ಆಯ್ತು. ನೆಕ್ಸ್ಟ್ ಬಾರಮ್ಮ, ಕಂಟಿನ್ಯೂ ಮಾ. ನೆಕ್ಸ್ಟ್ ಆಮೇಲೆ ದುಡ್ಡು ಇಸ್ಕೊಂಡೆ 15 ದಿನ ಯಾಕೆ ಅವ್ರ ಮನೇಲಿ ಉಳ್ಕೊಂಡಿದ್ದು? ಸರ್, ಮನೆ ಬಾಡಿಗೆ ಕೇಳ್ದೆ. ನಾನ್ ಬಂದು ಸುಮ್ಮನೆ ಇಲ್ಲ, ನಾನು ಬಾಡಿಗೆ ಕೊಡ್ತೀನಿ ಈ ತರ ಅಂತ ನಾನು ಹೇಳ್ಬಿಟ್ಟು, ಆಮೇಲೆ ಅವ್ರ ಅಮ್ಮ ಬಂದ್ಬಿಟ್ಟು ಈ ತರ ಮದ್ವೆ ಮಾಡ್ಕೋ, ಇದು ಅಂಗಡಿ ಇರ್ತಾರಲ್ಲ ಅಲ್ಲಿ, ಇದು ಫ್ರೂಟ್ಸ್ ಅಂಗಡಿ, ಅವ್ರು ಮಾಡ್ಕೋ. ಇಲ್ಲ ಸರ್ ನಾನು ಇಲ್ಲ ಅಂತ ನಾನು ಹೇಳ್ದೆ. ಆಮೇಲೆ ಸರಿ, ನಾನು PG ಅಲ್ಲಿ ಇದ್ದಿದ್ದೆ ಸರ್. ಸರಿ, ನಾನು ಕೆಲ್ಸಕ್ಕೆ ಹೋಗ್ಕೊಂಡು ನಾನು ಇದ್ ಮಾಡ್ಕೊಂತೀನಿ, ನಂದು ಸಾಲ ಇದೆ, ನಂದು ಏನಿದೆ ನಾನು ಮಾಡ್ಕೊಂತೀನಿ ಅಂತ ಇದ್ದೆ. ಆಮೇಲೆ ನಾನು ಟೈಮನ್ನು ಕೇಳ್ದೆ ಸರ್, ಈ ತರ ನಾನು ಕೊಡ್ತೀನಿ ಅಂತ. ಇವಾಗ ನಂದು ಪೇಮೆಂಟ್ ಆಗಿಲ್ಲ, ನನ್ ಪೇಮೆಂಟ್ ಆದ ತಕ್ಷಣ ನಾನು ಕೊಡ್ತೀನಿ ಅಂತ ಅವ್ರು ಮದುವೆ ಆಗ್ತೀನಿ ಅಂತ ಹೇಳಿದ್ಯಾ ಇಲ್ವಾ? ಸರ್ ಹಿಂಗ್ ಕೇಳಿ ಸರ್. ಆಮೇಲೆ ಅವ್ರ ಮನೆಯಿಂದ ಅವ್ರ ದೊಡ್ಡಮ್ಮ ಬಂದು ಏನ್ ಗೊತ್ತಾ ಸರ್ ಹೇಳಿದ್ರು, ಅವರು ಬಂದ್ಬಿಟ್ಟು ಅವ್ರಿಗೆ ಮದ್ವೆ ಆಗಿದೆ, ಅವ್ರು ಹೆಂಡತಿ ಸೆತ್ತೋಗ್ಬಿಟ್ರು, ಹಿಂಗ್ ಅಂತ ಏನೋ ಹೇಳ್ತಾ ಇದ್ರು ಸರ್. ಅವ್ರ ಅಮ್ಮ ಹತ್ರ ನಾನು ಹೇಳ್ದೆ, ಹಿಂಗಲ್ಲ ಹೇಳ್ತಾರೆ ಏನಂತ. ನಿಮ್ಗೆ ಇದಕ್ ಮುಂಚೆ ಮದುವೆ ಆಗಿಲ್ಲಮ್ಮ? ಸರ್ ಇಲ್ಲ ಸರ್. ಪಕ್ಕ? ದೇವರೇ. ಸರಿ, ಆಯ್ತು. ಓಕೆ, ಆಯ್ತು. ಅದಾದ್ಮೇಲೆ ಅವ್ರ ಇದಂಗೆ ಹೇಳಿದ್ರು, ಇವನ್ ಬೇಡ ಅಂತ ಬಂದ್ಬಿಟ್ಟು ಬಂದೆ. ನೀನು ಒಂದು ಹೆಣ್ಣಾಗಿ ಒಂದು ಹುಡುಗನ ಮನೇಲಿ ಹೋಗ್ಬಿಟ್ಟು 15 ದಿನ ಹೆಂಗಮ್ಮ ಉಳ್ಕೊಳ್ತೀಯ? ಮದುವೆ ಆಗ್ತೀನಿ ಸರ್. ಒಂದು ಹುಡುಗ ಮನೇಲಿ ಇಲ್ಲ ಸರ್, ಅವ್ರ ಅಮ್ಮ ಜೊತೆಲೆ ನಾನು ಬೆಳಗ್ಗೆ ಅವ್ರ ಅಮ್ಮನ ಜೊತೆ ಇದ್ನಾ ಇಲ್ವಾ? ಅಮ್ಮನ ಜೊತೆ ಮಗ ಇದ್ನಾ ಇಲ್ವಾ? ಅಮ್ಮ ಜೊತೆ ಮಗ ಇದ್ದೆ. ನಾನು ಬೆಳಗ್ಗೆ ಅವ್ರ ಮನೇಲಿ ಇದ್ದಿದ್ನ ಎಷ್ಟು ದಿನ ಇದ್ದಿದ್ದೆ ಅಂತ ಕೇಳಿ ಸರ್. ನಾನ್ ಬಂದ್ಬಿಟ್ಟು ನನ್ಗೆ ನೈಟ್ ಶಿಫ್ಟ್ 1 ವಾರ ಇರುತ್ತೆ, ಡೇ ಶಿಫ್ಟ್ 1 ವಾರ ಇರುತ್ತೆ ಸರ್. ಎಷ್ಟು ದಿನ ಅವ್ರ ಮನೇಲಿ ಇದ್ದೆ? ಎಷ್ಟು ರಾತ್ರಿ ಇದ್ದೆ? ನಿನ್ ಬಾಯಿಂದ ನೀನೇ ಹೇಳಮ್ಮ. 10 ದಿನ ಅವ್ರ ಮನೇಲಿ ನಾನು ಬಂದ್ಬಿಟ್ಟು 10 ದಿನ ಅಲ್ಲಿ ಒಂದು ಹೆಣ್ಣಿನ ಲಕ್ಷಣನ ಇದು? ಒಂದು ಹೆಣ್ಣು 10 ದಿನ ಹೋಗ್ಬಿಟ್ಟು ಕಂಡೋರ್ ಮನೇಲಿ ಉಳ್ಕೊಳ್ತಾಳ? ಕಂಡವ್ರ ಮನೇಲಿ ಇಲ್ಲ, ನಾನ್ ಮನೆ ಹುಡುಕ್ತಾ ಇದ್ದೆ. ಈ ಆಂಟಿ ಬಂದ್ಬಿಟ್ಟು ಅವ್ರ ಅಮ್ಮ ಬಂದ್ಬಿಟ್ಟು ಆ ಕಾಸು ನನ್ಗೇನೆ ಕೊಡು, ನನ್ ಮನೆ ನೀನ್ ಇಲ್ಲಿ ಮಲ್ಕೊ, ನನ್ ಜೊತೆಲಿ ನೀನ್ ಇಲ್ಲಿ ಮಲ್ಕೊ, ಅಲ್ಲಿ ಮಲ್ಕೊ ಅಂತ. ನಾನು ಅವ್ರ ಅಮ್ಮ ಯಾವಾಗ ಎದ್ದು ಹೋಗ್ತಾರ ಅವ್ರ ಅಮ್ಮ ಜೊತೆ ನಾನು ಬರ್ತಾ ಇದ್ದೆ ಆಚೆ. ಸರಿ, ಆಯ್ತು. ಅವ್ರ ಅಮ್ಮ
ಈಗ ಓಕೆ ನಾನು ಬರ್ತೀನಿ ಪಾಯಿಂಟ್ಗೆ. ಇವ್ರ ಹತ್ರ ದುಡ್ಡು ಎಷ್ಟು ಇಸ್ಕೊಂಡಿದ್ಯಮ್ಮ? ಸರ್ ದುಡ್ಡು ಎಷ್ಟು ಇಸ್ಕೊಂಡಿದ್ಯಾ? ಸರ್ ಅದು ಇವ್ರ ಹತ್ರ ಕಿಶೋರ್ ಹತ್ರ 15,000 ರೂಪಾಯಿ ಕೊಟ್ಟು ಸರ್, ಅಮ್ಮ ಹತ್ರ 5,000 ರೂಪಾಯಿ ಕೊಟ್ಟು ಸರ್. ನಾನು ಏನ್ ಹೇಳ್ದೆ, ನಾನು ಕೊಡ್ತೀನಿ ಅಮ್ಮ, ಇವಾಗ ನನ್ನ ಹತ್ರ 20,000 ಇಲ್ಲ. ಮದುವೆ ಆಗ್ತೀನಿ ಬಟ್ಟೆ ಎಲ್ಲ ಕೊಡ್ಸ್ಕೊಂಡಿದ್ದಾಳೆ ಸರ್. ನನ್ಗ್ ಬಟ್ಟೆ ಬೇಕು. ತಗೊಳಮ್ಮ, ಅವನ ಹತ್ರ ಕೊಡ್ತೀನಿ, ಮಾತಾಡಮ್ಮ. ನನ್ಗ್ ಬಟ್ಟೆ ಬೇಕು, ಬಳೆ ಬೇಕು. ಆಮೇಲೆ ಅವ್ರ ಮನೆಯಿಂದ ನೀನು ಇರಪ್ಪ, ಅವ್ರ ಮನೆಯಿಂದ ನೀನು ಒಂದು ಬೆಳ್ಳಿ ಕಡ್ಗ ಮತ್ತೆ ಬೆಳ್ಳಿ ಬ್ರಾಸ್ಲೆಟ್ ಮತ್ತೆ ಬೆಳ್ಳಿ ಇರೋದು. ಅದೆಲ್ಲ ನಾನು ಒಪ್ಕೊಳ್ಳ ಸರ್, ಅದೆಲ್ಲ ಇಲ್ಲ ಸರ್. ಅದೆಲ್ಲ ನಾನು ಎತ್ಕೊಂಡ್ ಬಂದ್ರೆ ನೀವ್ ಏನಾದ್ರೂ ಮಾಡಿ ಪರವಾಗಿಲ್ಲ. ನಾನು ಇರೋದ್ ನಿಜ ಒಪ್ಕೊಂತೀನಿ. ಅವ್ರ ಮನೇಲಿ ನಾನು ತಿಂದಿದ್ದೀನಿ, ಅವ್ರ ಹತ್ರ ಕಾಸು ಇಸ್ಕೊಂಡೆ. ಆ ಬಟ್ಟೆನೂ ಹಂಗೆ ಇದೆ, ಆ ಬಳೆನೂ ಹಂಗೆ ಇದೆ. ನಾನು ಯಾವ್ದು ಓಪನ್ ಮಾಡಿಲ್ಲ, ಏನಿಲ್ಲ. ಸರಿನಾ? ನನ್ ಕಾಸು ಅರೇಂಜ್ ಮಾಡ್ಬಿಟ್ಟು 20,000 ಇಸ್ಕೊಂಡಿದೀನಿ. 20,000 ಎತ್ಕೊಂಡ್ ಬಂದು ಅವ್ರದ್ದು ಬಟ್ಟೆ, ಅವ್ರದ್ದು ಬಳೆ ಮಾತ್ರ, ಅವ್ರ ಬಳೆ, ಅವ್ರ ಮನೆಯಲ್ಲಿ ಒಂದು 4 ದಿನ ಏನೋ ತಿಂದಿದೀನಿ. ಅದಕ್ಕೆಲ್ಲ ಸೇರ್ಸಿ ನನ್ ಕಾಸು ಎತ್ಕೊಂಡ್ ಬಂದು ಕೊಡ್ತೀನಿ. ಅದೆಲ್ಲ ಬೇಡ. ಇವತ್ತು ಇಲ್ಲಿ ನಮ್ಮ ಇದಕ್ ಬರಕಾಗುತ್ತೆ, ನಮ್ಮ ಸ್ಟುಡಿಯೋಕ್ ಬರಕಾಗುತ್ತೇನಮ್ಮ? ಇಲ್ಲಿ ನಮ್ಮ ಸ್ಟುಡಿಯೋಕ್ ಬರಕಾಗತ್ತಾ? ಅವ್ರು ಇಲ್ಲಿ ಬಂದಿದ್ದಾರೆ ನಮ್ಮ ಆಫೀಸ್ಗೆ. ಬ್ರಾಸ್ಲೆಟ್, ಚೈನ್ ಮತ್ತೆ ನಾನು ಅದೆಲ್ಲ ಒಪ್ಕೊಂಡಿಲ್ಲ ಸರ್. ಸರ್ ಬಾಯಿ ಇರತ್ತೆ ಅಂತ ಎಲ್ಲಾರ ಮೇಲೆ ಒಂದೇ ಹೇಳ್ಬಾರ್ದು. ನಾನ್ ನಿಜವಾಗ್ಲು ಬಾಯಿ ಇದೆ ಅಂತ ನಾನು ಹೇಳ್ತೀನಿ. ನನ್ ಬ್ಯಾಗ್ ಅಲ್ಲಿ 3 ಲಕ್ಷ 10 ಲಕ್ಷ ಇಟ್ಟು ಎತ್ಕೊಂಡಿದಾರೆ ಅಂತ. ಸರಿ ಆಯ್ತು, ಇವಾಗ ಎತ್ಕೊಂಡ್ ಬರಕ್ ಆಗುತ್ತೆ ನಮ್ಮ ಇಲ್ಲಿ ಆಫೀಸ್ಗೆ? ಏನ್ ಸರ್? ಅವನದು ದುಡ್ಡು ಮತ್ತೇನೋ ಚೈನ್ ಇದೆ ಅಂತ ಹೇಳ್ದಲ್ಲ ಅದು. ಸರ್ ಬಾಯಿ ಇದೆ ಅಂತ ಇದು ಎತ್ಕೊಂಡಿದ್ರು, ಅದು ಎತ್ಕೊಂಡಿದ್ರ ಅಂತ ಏನ್ ಸರ್ ಪ್ರೂಫ್ ಇದೆ? ಏನ್ ಪ್ರೂಫ್ ಇದೆ ತೋರ್ಸಕ್ ಹೇಳಿ. ಕೇಳಮ್ಮ, ಇಲ್ಲಿ ನಿನ್ನ ಹತ್ರ ಕಾಸ್ ಕೊಟ್ರು ಹೌದು. ಇವಾಗನೂ ಒಪ್ಕೊಂತೀನಿ. ಕಾಸ್ ಕೊಟ್ಟು ನನ್ ಕೈಯಿಂದ ನಾನು ಈಸ್ಕೊಂಡೆ, ಅದಕ್ ಮಾತ್ರ ನಾನು ಇದ್ ಮಾಡ್ತೀನಿ. ನೀನ್ ಬೆಳ್ಳಿ ಇಟ್ಕೊಂಡೆ, ನಾನು ಇಟ್ಕೊಂಡೆ, ಏನ್ ಪ್ರೂಫ್ ಇದೆ ತೋರ್ಸಕ್ ಹೇಳಿ. ಓಕೆ, ಆ 20,000 ರೂಪಾಯಿ ಎತ್ಕೊಂಡ್ ಬರ್ತೀಯನಮ್ಮ? ಸರ್ ಇವಾಗ ನನ್ನ ಹತ್ರ ಇಲ್ಲ ಸರ್, ನಾನು ಇರೋದು ನಿಜ ಹೇಳ್ತೀನಿ. ನನಗೆ 10ನೇ ತಾರೀಕು ಅಂತ ಹೇಳ್ದೆ ಸರ್. 10ನೇ ತಾರೀಕು ಸರ್, 10ನೇ ತಾರೀಕೆ ನನ್ಗೆ ಬರೋದು. 10ನೇ ತಾರೀಕಿಗೆ ನಾನು ಎತ್ಕೊಂಡ್ ಬಂದು ನಾನೇ ಕೊಡ್ತೀನಿ. ಕೊಟ್ಟಿಲ್ಲ ಅಂದ್ರೆ ನೀವ್ ಏನಾದ್ರೂ ಮಾಡ್ಕೊಳ್ಳಿ. ಫೋಟೋ ಹಾಕಿ ಫೇಸ್ಬುಕ್ ಅಲ್ಲಿ. ಇದು ನ್ಯೂಸ್ ಚಾನಲ್ ಅಲ್ಲಿ ಕುತ್ಕೊಂಡು ನ್ಯೂಸ್ ಚಾನಲ್ ಇಂದ ಮಾತಾಡ್ತಾ ಇರೋದು ನಿನ್ನ ಹತ್ರ. ಓಕೆ, V2 ನ್ಯೂಸ್ ಚಾನಲ್ ಇಂದ ಇದೆಲ್ಲ ರೆಕಾರ್ಡಿಂಗ್ ಆಗ್ತದೆ. ಓಕೆ, ನಿಂದು ಇವ್ರದ್ದು ಫೋಟೋಸ್ ಎಲ್ಲ ಹೋಗುತ್ತೆ, ಆಯ್ತಾ? ಸೊ ನೀನ್ ತಪ್ಪು ಮಾಡಿಲ್ಲ ತಾನೆ? ನೀನ್ 10ನೇ ತಾರೀಕು ಬಂದ್ಬಿಟ್ಟು ನೀನ್ 10ನೇ ತಾರೀಕು ಅವ್ರು ದುಡ್ಡು ಕೊಡ್ತೀಯಲ್ಲ, ಅದ ನಂತರ ನಾನು ಈತ ಸುಳ್ಳು ಹೇಳಿದಾರ ನಿಂದು ಸುಳ್ಳ ಅಂತೇಳಿ ನಾನು ಮುಖ ಕೂರಿಸಿ ಮಾತಾಡ್ತೀನಿ. ಯಾವ್ದು? ಚೈನು ಮತ್ತೆ ಬ್ರಾಸ್ಲೆಟ್. ಓಕೆ, ಇವ್ರ ದುಡ್ಡು ಚೈನ್ ಬ್ರಾಸ್ಲೆಟ್ ಎಲ್ಲ ನಾನು ಎತ್ಕೊಂಡಿದ್ದ ಸ್ಟುಡಿಯೋದಲ್ಲಿ ಚಪ್ಪಲಿಯಲ್ಲಿ ಹೊಡಿತೀನಿ ನಾನು ಬಂದು. ನನ್ಗೇನು ಯಾರಿಲ್ಲ ಅಂತ ಇದ್ದಾರಾ? ಹುಡುಗಿಯರು ಎಲ್ಲ ಬರ್ತಾರೆ. ನ್ಯಾಯ ಯಾವ ಕಡೆ ಇರುತ್ತೆ ಆ ಕಡೆ ಮಾತಾಡ್ಬೇಕು. ನಾನು ಏನ್ ಕಲ್ತಲ್ಲ, ಏನ್ ಮಾಡಿಲ್ಲ. ಚಪ್ಪಲಿಂದ ಹೊಡಿಸ್ತೀಯ ಅವನಿಗೆ? ಯಾರು ಹೇಳ್ತಾನ ಅವ್ರನ್ನ? ಈಗ ಈಗ ಏನ್ ಒಂದ್ ಹುಡುಗಿ ಸಿಕ್ಕಿದೆ ಅಂತ ಎಲ್ಲಾರ ಮೇಲೆ ಎಲ್ಲಾರ ಅವ್ರ ಮೇಲೆ ಹೇಳ್ಬೇಕಾ? ಸಿಕ್ಕಿದ್ದಾಳೆ, ಪೊಲೀಸ್ ಸ್ಟೇಷನ್ ಫೋನ್ ಮಾಡಿದ್ರೆ ಯಾಕೆ ಫೋನ್ ತೆಗಿಯಲ್ಲ ನೀನು? ಯಾಕೆ ತೆಗ್ದಿಲ್ಲ? ಮಾತಾಡಿದ್ದೀನಿ, ಆ ರೆಕಾರ್ಡ್ ನನ್ನ ಹತ್ರ ಇದೆ. ಮಾತಾಡಿದ್ದೀನಿ. ನೀನು ಅಂದ ಲೈವ್ ಅಲ್ಲಿ ಇದೀನಂದ್ರು ಅಷ್ಟು ಧಮಕಿ ಆಗ್ತಿದ್ಯಲ್ಲ ಅವ್ನಿಗೆ. ಏನ್ ಚಪ್ಲಿ ಹೊಡಿತೀಯ ನೀನ್ ಅವ್ನಿಗೆ? ರೇಪ್ ಕೇಸ್ ಹಾಕ್ತೀನಿ ಅಂತ ಧಮಕಿ ಹಾಕ್ತಾಳೆ. ರೇಪ್ ಕೇಸ್ ಹಾಕ್ತೀನಮ್ಮ? ಅಯ್ಯೋ, ಅವ್ರ ಫ್ರೆಂಡ್ ಹತ್ರ ನಂಬರ್ ಕೊಟ್ಬಿಟ್ಟು ನನ್ನ ಹತ್ರ ರೆಕಾರ್ಡ್ ಇದೆ. ಅವ್ರ ಫ್ರೆಂಡ್ ಏನೇನು ಮಾತಾಡಿದಾನೆ, ಏನೇನಂತ 3 ಜನ ಮಾತಾಡಿದಾರೆ ನನ್ನ ಹತ್ರ. 3 ಜನ. ನಾನ್ ಪೊಲೀಸು, ನಾನು ಹಿಂಗು, ನಾನು ಹಂಗೆ. ಸರ್ ನೋಡಿ ಸರ್, ನಾನು ಕಾಸು ಇಸ್ಕೊಂಡಿದ್ರೆ ನನ್ ತಪ್ಪು. ನೋಡಿ ಸರ್, ಕಾಸು ಇಸ್ಕೊಂಡಿದ್ದು ನನ್ ತಪ್ಪು. ನಾನ್ ಕಾಸು ಕೊಡ್ತೀನಿ. ಉಳ್ಕೊಂಡಿದ್ದು ತಪ್ಪಿಲ್ಲ ಸರ್. ಇದು ಹೆಣ್ಣಿನ ಲಕ್ಷಣ. ಸರ್ ಇರಿ ಒಂದ್ ನಿಮಿಷ. ಅವ್ರ ಹತ್ರ ಮೊಬೈಲ್ ರೆಡಿ ಮಾಡಿಸ್ಕೊಂಡಿದ್ದು, ಬಟ್ಟೆ ಕೊಟ್ಟು ಅಂತ ಹೇಳಿ ತಗೊಂಡಿದ್ದು, ಒಂದ್ ನಿಮಿಷ ಇರಿ ಸರ್. ಚೀಟಿ ಹಾಕ್ತಾ ಇದೀನಿ ಅಂತ ಹೇಳಿ ತಗೊಂಡಿದ್ದು. ಇರಿ ಸರ್, ಅದಕ್ಕೆಲ್ಲ ನಾನು ಕಾಸು ಕೊಟ್ಬಿಡ್ತೀನಿ. ಇರಿ, ಅದಕ್ಕೆಲ್ಲ ನಾನು ಕಾಸು ಕೊಡ್ತೀನಿ. ಇವಾಗ ಇರಿ ಸರ್, ಇವಾಗ ಅವ್ರ ಫ್ರೆಂಡ್ ಹತ್ರ ಕೊಟ್ಬಿಟ್ಟು ನಿನ್ ಸೂಳೆ, ನಿನ್ ರೆಡ್ ಲೈಟು ಅದು ಇದ ಅಂತ ಮಾತಾಡಿದಾರಲ್ಲ, ನಾನು ಅದ್ ಲೈವ್ ಬಿಡ್ಲಾ? ಬಿಡು. ನಂಬರ್ ಇದೆ ನನ್ನ ಹತ್ರ, ನಂಬರ್ ಇದೆ. 3 ಜನ ಮಾತಾಡಿದ ನಂಬರ್ ಇದೆ. ರೆಡ್ ಲೈಟ್ ಅಂತ ಹೇಳಿದಾರಾ? ರೆಡ್ ಲೈಟ್ ಹೇಳ್ಬೇಕಾಗಿತ್ತು. ಯಾಕೆ ರೆಡ್ ಲೈಟ್ ಹೇಳಿದ್ರು ಅವರು? ನಿಮ್ಗೆ ಬ್ಲಾಕ್ ಲೈಟ್ ಅಂತ ಹೇಳ್ಬೇಕಾಗಿತ್ತು. ಯಾಕೆ ಅಂತದ್ ಏನ್ ನೋಡ್ಬಿಟ್ಟಿದೀರಾ? ಒಂದು ಹುಡುಗನ ಹತ್ರ ಹೋಗಿ ನನಗೆ ಪ್ರಶ್ನೆ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಪ್ರಶ್ನೆ ಮಾಡು. ಹುಡುಗನ ಜೊತೆಲಿ ಒಂದು ಹುಡುಗನ್ ಜೊತೆಲಿ ಹೋಗ್ಬಿಟ್ಟು ಅವ್ರ ಮನೇಲಿ ಹೋಗ್ಬಿಟ್ಟು 15 ದಿವಸ ಉಳ್ಕೊಂಡಿದ್ಯಾ, ಅವ್ರ ಹತ್ರ ದುಡ್ಡು ಇಸ್ಕೊಂಡಿದ್ಯಾ? 15 ದಿವಸ ನಾನು ಹೋಗಿಲ್ಲ. 15 ದಿವಸ ನಾನು ಹೋಗಿಲ್ಲ. ನನ್ನ ಮನೆ ಹುಡ್ಕೊಂಡು ಯಾರೇ ಬಂದ್ಬಿಟ್ಟು ಮನೆ ಹುಡ್ಕೊಂಡು ಮನೆ ಹುಡ್ಕೊಂಡು ಬರ್ತೀಯಾ? ನನ್ನ ಏರಿಯಾಗೆ ಬರ್ತೀಯಾ? ಒಂದ್ ನಿಮಿಷ
ನಾನ್ ನಿನ್ ಮನೆ ಹುಡ್ಕೊಂಡ್ ಬರ್ತೀಯಾ, ನನ್ ಮನೆಗ್ ಬರ್ತೀಯಾ, ನಾನ್ ನಮ್ಮ ಮನೆ ಹತ್ರ ಇಲ್ಲ ಅಕ್ಕಪಕ್ಕ ಮನೆ ಇದೆಯಾ ಅಂತ ಕೇಳ್ತೀಯಾ? ಇಲ್ಲ ಬಾರಮ್ಮ ನನ್ ಮನೇಲೆ ಉಳ್ಕೊ ಅಂತ ನಾನು ಕರೆದ್ರೆ ಬರ್ತೀಯಾ ನೀನು? ಯಾರಂತಾನೆ ಗೊತ್ತಿಲ್ಲ, ಮತ್ತೆ ಯಾರಂತಾನೆ ಗೊತ್ತಿಲ್ಲ. ಅವ್ರಮ್ಮ ನಿನ್ ಕ್ಲಾಸ್ಮೇಟಾ? ಅವ್ರಮ್ಮ ನಿಮ್ಮಮ್ಮನ್ ಚಿಕ್ಕ ಅಕ್ಕನ ತಂಗಿನ? ಸರಿ ಸರ್, ಇಷ್ಟು ಮಾತಾಡ್ತಾರೆ ತಾನೆ, ಇಷ್ಟು ಮಾತಾಡ್ತಾರೆ ತಾನೆ, ಯಾರಂತಾನೆ ಗೊತ್ತಿಲ್ಲ, ಹಂಗೆ ಒಳಗಡೆ ಸೇರ್ಸ್ಬೋದಾ? ಅವ್ರು ಸೇರ್ಸ್ಕೊಂಡಿದ್ದು ಅವ್ರದ್ದು ತಪ್ಪು. ಯಾರ್ ಬಂದ್ರು ಸೇರ್ಸ್ಕೊಂತಾರ? ನೀನ್ ಹೋಗಿ ಸೇರ್ಕೊಂಡಿದ್ದೀಯಲ್ಲ ಹೆಣ್ಣು, ನೀನ್ ಎಂತ ಹೆಣ್ಣು ಅಂತ ನಾನು ನಿನ್ ಪ್ರಶ್ನೆ ಮಾಡ್ತಾರೆ. ಅವ್ರಮ್ಮ ಅವರೇ ಸೇರ್ಸ್ಕೊಂಡಿದಾರ ಅಂದ್ರೆ ಅವ್ರಮ್ಮನ್ನು ಕರೆಸ್ತೇನೆ, ಆಯ್ತಾ? ನೀನು ಫಸ್ಟ್ ಆಫ್ ಆಲ್ ನಿನ್ಗೆ ಅಮ್ಮ ಅಪ್ಪ ಇಲ್ದೇ ಇರೋದು ನಿಜಾನಾ? ಹೌದು ಸರ್, ನಾನ್ ಸುಳ್ಳು ಹೇಳಲ್ಲ. ನೀನ್ ಸುಳ್ಳು ಹೇಳಲ್ಲ. ಆಮೇಲೆ ಅವನೇನೋ ವಾಯ್ಸ್ ರೆಕಾರ್ಡ್ ಕಳಿಸ್ತಾ ನನಗೆ, ಏನೋ ತಲ್ಪುಡ್ಕಿ ನನ್ ಮಗನೇ ಅಂತ ಎಲ್ಲ ಬೈತೀಯ ನೀನ್ ಅವ್ನಿಗೆ? ಅಯ್ಯೋ, ಅವ್ನ್ ಬೈದೇ ಇಲ್ವಾ? ಅವ್ನ್ ಬೈದಿದ್ದನು ಇದೆ ನನ್ನ ಹತ್ರ, ಅವ್ನ್ ಬೈದಿದ್ದು ನನ್ನ ಹತ್ರನೇ ಇದೆ. ಈಗ ನೀನು ಬೈದಿದ್ಯಾ, ಅವನು ಬೈದಿದ್ದಾನೆ? ಯಾವ್ದು ಬೈದಿಲ್ಲ, ಇದ್ರೆ ಕಳ್ಸ ಕೇಳಿ. ಅಯ್ಯೋ ಅಪ್ಪ, ಸರಿ ಸರಿ ಸರ್, ನಾನ್ ನಿಮ್ನ ಬಂದು ನೋಡ್ತೀನಲ್ಲ, ಅವಾಗ ನಾನು ಎಲ್ಲ ತೋರಿಸ್ತೀನಿ. ಒಂದ್ ನಿಮಿಷ ಇರಮ್ಮ, ನಾನು ಎಷ್ಟು ತಾಳ್ಮೆಯಿಂದ ಮಾತಾಡ್ಬೇಕು ಮಾತಾಡ್ತಾ ಇದ್ದೀನಿ. ಇಲ್ಲಿ ಈಕೆ ಹತ್ರ ಮಾತಾಡ್ಬೇಕಾ, ನಿನ್ನ ಹತ್ರ ಮಾತಾಡಿ? ಇಲ್ಲ, ನೀವೇ ಮಾತಾಡ್ಕೊಳ್ಳಿ, ನಾನು ನಿನ್ ಗೆಡ್ಸ್ಕಿಲ್ಲ ಕುತ್ಕೊಂಡಿದ್ದೀನಿ. ಇಲ್ಲ ಮಾತಾಡಿ, ಇರಿ ತಾಳ್ಮೆಯಿಂದ ಇರಿ. ಏನಮ್ಮ, ಈಗ ನೀನು ಏನು ತಪ್ಪು ಮಾಡಿಲ್ಲ ತಾನೆ? ನೀನೇನು ಬೈದಿಲ್ಲ ತಾನೆ? ಒಂದ್ ನಿಮಿಷ, ನನ್ನ ಹತ್ರ ರೆಕಾರ್ಡಿಂಗ್ ಇದೆ, ಒಂದ್ ನಿಮಿಷ ಮಾತಾಡ್ತೀನಿ. ಸಂಧ್ಯಾ ಅವ್ರೆ, ಅವ್ನ್ ಬೈದಿರೋದ್ ನಿನ್ನ ಹತ್ರ ಏನೇನ್ ರೆಕಾರ್ಡ್ ಇದೆ ಅದನ್ನ ಕಳ್ಸ್ಕೊಡು. ನೀನ್ ಬೈದಿರೋದ್ ಏನ್ ರೆಕಾರ್ಡಿಂಗ್ ಇದೆ ಅದನ್ನು ಟೆಲಿಕಾಸ್ಟ್ ಮಾಡ್ತೀನಿ. இந்த தல்புடிக்கு நான் இந்த பெங்களூர்லேயே இல்லை, உன்னால முடிஞ்சா என்னை பிடிச்சிக்கோ பார்க்கலாம். நான் அவங்க வீட்டுக்கு வரேன்னு சொன்னேன், என் வீட்டுன்னு வந்து உன் வீட்டில் விட்டாலும் போய் அவளை கேள்றா, டே தல்புடிக்கு ಗಾಂಡು. 10ನೇ ತಾರೀಕು ನೀನು ಬರ್ತಿದ್ಯಾ, ಅವ್ರ ಅಮ್ಮನೂ ಬರ್ತಾರೆ, ಬಂದಾಗ ಮಾತಾಡೋಣ. ನಾನು ಲೊಕೇಶನ್ ಕಳ್ಸಿರ್ತೀನಿ, 10ನೇ ತಾರೀಕು ನನ್ಗೆ ಇದ್ ಮಾಡ್ಬೇಕು, ಎತ್ಕೊಂಡ್ ಬನ್ನಿ. ಆಮೇಲೆ ಇಬ್ಬರನ್ನು ಕೂರಿಸಿ ಯಾರ್ದು ತಪ್ಪು ಅಂತೇಳಿ ನಾನ್ ಮಾತಾಡ್ತೀನಿ. ಓಕೆ, ಬಾಯ್ ಮಾ. ಯಾ, ಸೊ ಆಕೆ ಹೇಳ್ತಾ ಇರೋದು ಪ್ರಕಾರ ಹೋದ್ರೆ, ಈಗ ಅವಳದೇನೋ ತಪ್ಪಿಲ್ಲ, ಏನೋ ಮನೆಗೆ ಹೋಗಿ ಸೇರ್ಕೊಂಡಿದ್ದು ತಪ್ಪಿಲ್ಲ, ಮತ್ತೆ ಇನ್ನೊಂದೇನು ಹೇಳ್ತಾರೆ, ದುಡ್ಡು ತಗೊಂಡಿದ್ದು ತಪ್ಪಿಲ್ಲ, ಏನೂ ತಪ್ಪಿಲ್ಲ, ಹೆಣ್ಮಕ್ಳು ಮಾಡಿದ್ರೆ ಏನೂ ತಪ್ಪಿಲ್ಲ. ಇವ್ರು ಮಾಡಿದ್ರು ಬೈ, ನೀನ್ ಮಾತ್ರ ಹೆಂಗೆ ಸೇರಿಸ್ಕೊಳ್ತೀಯ, ನಿಮ್ಮಮ್ಮ ಹೆಂಗೆ ಸೇರಿಸ್ಕೊಳ್ತಾರೆ ಅವ್ರ ಮನೆಗೆ? ಸರ್, ಹುಡುಗಿ ಮದ್ವೆ ಆಗ್ತೀನಿ ಅಂದಿದ್ದಕ್ಕೆ ಸೇರಿಸ್ಕೊಂಡಿರೋದು. ಮದ್ವೆ ಆಗ್ತೀನಿ ಅಂತ ಮದ್ವೆ ಆಗ್ಬೇಕಾಗಿತ್ತು. ಆಗ್ತೀವಿ ಅನ್ಬಿಟ್ಟು ಮದ್ವೆಗೆ ಎಲ್ಲ ರೆಡಿ ಮಾಡ್ತಾ ಇದ್ವಿ ಸರ್ ನಾವು. ಏನ್ ರೆಡಿ ಮಾಡ್ತಾ ಇದೆ? ಏನು ಮೊಬೈಲ್ ರೆಡಿ ಮಾಡ್ಸೋದು? ಸರ್, ಮೊಬೈಲ್ ರೆಡಿ ಮಾಡ್ಸೋದು ಅಂದ್ರೆ ಅದು ನಾನ್ ಕೊಡೋದು, ಅವಳಿಗೆ ಡ್ರಾಪ್ ಮಾಡೋದು, ಪಿಕಪ್ ಮಾಡೋದು, ಇದೇನಾ ಮದ್ವೆಗೆ ರೆಡಿ ಮಾಡ್ತಾ? ಇಲ್ಲ ಸರ್, ನಮ್ ತಾಯಿಯವರು ಧರ್ಮಸ್ಥಳದಲ್ಲಿ ಮದ್ವೆ ಮಾಡ್ಬೇಕು ಅಂದ್ಬಿಟ್ಟು ಎಲ್ಲ ಶಾಸ್ತ್ರ ಎಲ್ಲ ಕೇಳ್ಕೊಂಡು, ಶಾಸ್ತ್ರ ಅಲ್ಲ ಅದು ಶಾಸ್ತ್ರ ಸರ್, ಶಾಸ್ತ್ರ ಎಲ್ಲ ಕೇಳ್ಕೊಂಡು, ನೀವು ಅನ್ಕೊಂಡಿರ್ಬೋದು ಯಾಕೆ ಸೂರ್ಯ ಇಂತ ಸಣ್ಣ ಪುಟ್ಟದೇ ಮಾಡ್ತಿದ್ಯಾ ಅಂತ ಹೇಳಿ. ಸೊ ಇದೆಲ್ಲ ಟ್ರೈಲರ್ ಅನ್ನ, ಮೇನ್ ಪಿಕ್ಚರ್ ಇನ್ನೂ ಬಾಕಿ ಇದೆ, ನಾನು ಶುರು ಮಾಡ್ತೀನಿ ಅತಿ ಶೀಘ್ರದಲ್ಲಿ. ಸೊ ಅವ್ರು 10ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದಾರೆ, ಇವ್ರಮ್ಮನ್ನು ಕರ್ಸ್ಕೊಂಡು ನಿಮ್ಮಮ್ಮನ್ನು ಕರ್ಕೊಂಡ್ ಬರ್ಬೇಕು. ಆಯ್ತು ಸರ್. ಓಕೆ, ಸೊ ಎಲ್ಲಾರನ್ನೂ ಒಂದು ಮಾಡಿ ತೋರಿಸ್ತೀನಿ. ಸೊ ನಿಮ್ಮೆಲ್ರಿಗೂ ನಮಸ್ಕಾರ. ಓಕೆ, ಏನು ಹೇಳಬೇಕು? ಐ ಲವ್ ಯು ಆಲ್.